ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಇದು ನೇಪಾಳ ಮತ್ತು ಟಿಬೇಟ್ ಒಳಗೆ ಜಾಸ್ತಿ ಮಾಡ್ತಾರೆ, ಅಂದ್ರೆ ಒರಿಜಿನೇಟ್ ಆಗಿದ್ದು ಅಲ್ಲೇ ಇದು ಟಿಬೇಟ್ ಮತ್ತು ನೇಪಾಳ ಒಳಗೆ. ಇವತ್ತು ನಾವು ಹಾಟ್ ಆ್ಯಂಡ್ ಸ್ಪೈಸಿ ವೆಜಿಟೇಬಲ್ ಮೋಮೋಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡಕತ್ತೀವಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಮೈದಾ ಹಿಟ್ಟು ತೊಗೊಂಡಿವಿ, ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೊಸರು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಎಣ್ಣೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈಗ ಮಿಕ್ಸ್ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನು ಈ ರೀತಿ. ಈಗ ನಾವು ಫಿಲ್ಲಿಂಗಿಗೆ ಸಣ್ಣಗೆ ಹೆಚ್ಕೊಂಡಿದ್ದು ಕ್ಯಾರೆಟ್ ತೊಗೊಂಡಿವಿ, ಕ್ಯಾಬೇಜ್ ಎಲ್ಲ ಸಣ್ಣಗೆ ಚಾಪ್ ಮಾಡ್ಕೋಬೇಕು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ, ಫ್ಲವರ್ ಸ್ವಲ್ಪ, ಸ್ವೀಟ್ ಕಾರ್ನ್ ಮತ್ತು ಬೀನ್ಸ್ ಸ್ವಲ್ಪ ತೊಗೊಂಡಿವಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿವಿ, ಅದನ್ನು ಸಣ್ಣಗೆ ಚಾಪ್ ಮಾಡ್ಕೋಬೇಕು. ನಿಮ್ಗೆ ಯಾವ ಲೈಕೋ ವೆಜಿಟೇಬಲ್ಸ್ ತೊಗೋಬೋದು, ತೊಗೋಬೇಕಂತೇನಿಲ್ಲ. ಆಮೇಲೆ ನಿಮ್ಮ ಮನೆಯೊಳಗೆ ಯಾವ್ಯಾವ ಅವೈಲೇಬಲ್ ಅದಾವೆ ಆ ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸ್ವಲ್ಪ ಒಂದು ಬಾಳ್ಗಿಗೆ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಬೇಕು. ಇದನ್ನು ಮೈದಾ ಹಿಟ್ಟೊಳಗೆ ಮಾಡಬೇಕಂತೇನಿಲ್ಲ, ಗೋಧಿ ಹಿಟ್ಟೊಳಗೂ ಮಾಡ್ತಾರೆ. ಸ್ವಲ್ಪ ಕ್ಯಾರೆಟ್ ಹಾಕಿ ಫ್ರೈ ಮಾಡೋಣ. ಗೋಧಿ ಹಿಟ್ಟೊಳಗೆ ಮಾಡೋದು ಇನ್ನೂ ಹೆಲ್ದಿ, ಗೋಧಿ ಹಿಟ್ಟೊಳಗೆ ಮಾಡ್ಕೊಂಡ್ರು ಅದು ಟೇಸ್ಟ್ ಹಿಂಗೆ ಸೇಮ್ ಬರ್ತೈತಿ. ಬೀನ್ಸ್ ಮತ್ತು ಸ್ವೀಟ್ ಕಾರ್ನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ಲವರ್ ಎಲ್ಲ ಇದನ್ನು ಬಾಯ್ಲ್ ಮಾಡೋಂಗಿಲ್ಲ, ಜಸ್ಟ್ ಹಾಫ್ ಫ್ರೈ ಮಾಡ್ಕೊಳ್ಳೋದು. ಎಲ್ಲನೂ ಕ್ಯಾಬೇಜು ಎಲ್ಲ ಹಾಕಿ ಹಾಫ್ ಫ್ರೈ ಮಾಡ್ಕೊಳ್ಳೋದು. ಅದು ಸ್ವಲ್ಪ ಕ್ರಂಚಿಯಾಗಿ ಇರಬೇಕು ತಿನ್ನೋ ಮುಂದೆ, ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಮೋಮೋಸ್ದು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿ ಸೈಡಿಗೆ ಇಟ್ಕೋಬೇಕು. ಇದೇನು ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದ್ರ ಸಣ್ಣ ಸಣ್ಣ ಉಂಡೆ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈ ರೀತಿ ಲಟ್ಟಿಸ್ಕೋಬೇಕು. ಅದರೊಳಗೆ ಈ ಫಿಲ್ಲಿಂಗ್ನ ಫಿಲ್ ಮಾಡಿ ಮೋಮೋಸ್ ಶೇಪ್ ಮಾಡಿ ಇಟ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಇಟ್ಕೋಬೇಕು. ಅವ್ರು ಮೋಮೋಸ್ ಅಂತ ಕರೀತಾರೆ, ನಮ್ಮ ಕಡೆ ಮೋದಕ್ ಅಂತ ಮಾಡ್ತಾರೆ. ಅವಾಗ ಸ್ವೀಟ್ ಹಾಕಿ ಮಾಡ್ತೀವಿ, ಇದ್ರ ಬದಲು ಈಗ ನಾವು ವೆಜಿಟೇಬಲ್ಸ್ ಹಾಕಿ ಈ ರೀತಿ ಮಾಡಕತ್ತೀವಿ. ಇದಕ್ಕೆ ಮೋಮೋಸ್ ಅಂತ ಅವ್ರ ಕಡೆ ಕರೀತಾರೆ. ನಮ್ಮ ಕಡೆ ಮೋದಕ್ ಅಂಥೇಳಿ ಗಣಪತಿಗೆ ಮಾಡ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. ಸ್ವೀಟ್ ಫಿಲ್ಲಿಂಗ್ ಮಾಡಿ ಈ ರೀತಿ ಮೋದಕ್ ಶೇಪ್ ಮಾಡಿ ಸ್ಟೀಮ್ ಒಳಗೆ ಬೇಯಿಸ್ತಾರೆ. ಅವ್ರು ಅದನ್ನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ಟೀಮ್ ಒಳಗೆ ಬೇಯಿಸೋದಕ್ಕೆ ಮೋಮೋಸ್ ಅಂತ ಕರೀತಾರೆ. ಈ ರೀತಿ ನಾವು ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಸ್ಟೀಮ್ ಒಳಗೆ ಬೇಯಿಸ್ಬೇಕು. 10ರಿಂದ 15 ನಿಮಿಷ ಬೇಯಿಸ್ಬೇಕು ಅದನ್ನು. ಗೋಧಿ ಹಿಟ್ಟೊಳಗೆ ಮಾಡ್ಕೊಂಡ್ರೆ ಭಾಳ ಹೆಲ್ದಿ, ಮಕ್ಕಳಿಗೆ ಟಿಫಿನಿಗೆಲ್ಲ ಹಾಕಿ ಕಳ್ಸೋಕೆ ಡಿಫ್ರೆಂಟಾಗಿ ಚಲೋನೂ ಇರ್ತೈತಿ, ಹೆಲ್ದಿನೂ ಇರ್ತೈತಿ. ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಫಿಲ್ ಮಾಡ್ಕೊಂಡಾದಮೇಲೆ ಇದನ್ನೇನೈತಲ್ಲ 10ರಿಂದ 15 ನಿಮಿಷ ಸ್ಟೀಮ್ ಒಳಗೆ ಬೇಯಿಸ್ಕೋಬೇಕು. ಈ ರೀತಿ ಸ್ಟೀಮ್ ಮಾಡ್ಕೋಬೇಕು 10 to 15 ಮಿನಿಟ್ಸ್. ಆದಮೇಲೆ ನಮ್ಮ ಮೋಮೋಸ್ ರೆಡಿ ಆಗ್ತಾವೆ. ಇದಕ್ಕೆ ಚಟ್ನಿನೂ ಮಾಡ್ಕೊಬೋದು, ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಮಾಡ್ಕೊಂಡು ತಿನ್ಕೋಬೋದು. ನಾವು ತೋರಿಸಿದ್ವಿ ಲಾಸ್ಟ್ ವಿಡಿಯೋನಾಗ ಪುದೀನ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಮಾಡ್ಕೊಂಡು ಕಾಂಬಿನೇಷನ್ ಚಲೋ ಇರ್ತೈತಿ. ಅದಕ್ಕೆ ಮಾಡ್ಕೊಂಡು ತಿಂದ್ರೆ ಟೇಸ್ಟು ಚಲೋ ಇರ್ತೈತಿ, ಮಕ್ಕಳಿಗೂ ಇಷ್ಟ ಆಗ್ತೈತಿ. ವೆಜಿಟೇಬಲ್ಸು ತಿನ್ನಂಗೆ ಆಗ್ತೈತಿ ಮಕ್ಕಳಿಗೆ. ಈಗಿನ ಮಕ್ಕಳು ವೆಜಿಟೇಬಲ್ಸೇ ತಿನ್ನೋದಿಲ್ಲ. ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಟೊಮೆಟೊ ಚಟ್ನಿ ಮತ್ತು ಗ್ರೀನ್ ಪುದೀನ ಚಟ್ನಿನೂ ಒಳ್ಳೆ ಟೇಸ್ಟ್ ಕೊಡ್ತೈತಿ. ನಮ್ಮ ಮೋಮೋಸ್ ಈಗ ರೆಡಿಯಾಗ್ಯಾವ ನೋಡಿರಿ ಸ್ಟೀಮಾಗಿ.
ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿಕೊಂಡು ಟೇಸ್ಟ್ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿರಿ. ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ನಮ್ಮ ಮನ್ಯಾಗ ಎಲ್ಲರಿಗೂ ಲೈಕ್ ಆಗ್ತೈತಿ ಮೋಮೋಸ್. ಈ ರೀತಿ ನೀವು ನಿಮ್ಮ ಚಾಯ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿರಿ ಬಿಸಿ ಬಿಸಿ ಮೋಮೋಸ್ ನೋಡಿರಿ, ಒಳಗೆ ಅವೆಲ್ಲ ಎಷ್ಟು ವೆಜಿಟೇಬಲ್ಸ್ ಎಲ್ಲ ಕುಕ್ಕಾಗಿ ನಮ್ಮ ಮೋಮೋಸ್ ರೆಡಿ ಆದವು. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.